ಭಾರತದ ಮಣ್ಣೆ ಸರ್ವೋಚ್ಚ ದೇವಲೋಕ. ಈ ಪರಮ ಪುಣ್ಯ ಪವಿತ್ರ ಭೂಮಿಯಲ್ಲಿ ಹುಟ್ಟಿದ ನಾವೇ ಧನ್ಯರು. ದೇಶ ನನ್ಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾನ್ ದೇಶಕ್ಕೇನು ಕೊಟ್ಟಿದ್ದೇನೆ ಎನ್ನುವುದು ತುಂಬಾ ಮುಖ್ಯ. ಈ ರೀತಿ ಯೋಚಿಸೋರು ಹಲವು ಮಂದಿ. ಆದ್ರೆ ನಿಮ್ಮ ನಡುವೆ ಕೆಲವು ದೇಶ ದ್ರೋಹಿಗಳಿದ್ದಾರೆ. ಇಲ್ಲೇ ಇದ್ದು ಇಲ್ಲೇ ಜೀವಿಸಿ ಈ ಮಣ್ಣಿಗೆ ದ್ರೋಹ ಬಗೆಯುವ ದರಿದ್ರ ಮನಸ್ಥಿತಿಯವರೂ ಇದ್ದಾರೆ. ಅಂಥವರಲ್ಲಿ ಒಬ್ಳು ಜ್ಯೋತಿ ಮಲ್ಹೋತ್ರಾ. ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾಡಿದ್ದು ದೇಶ ದ್ರೋಹದ ಕೆಲಸ. ಸುಮ್ಮನೆ ಯೂಟ್ಯೂಬ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ವಿಡಿಯೋ ಹಾಕೊಂಡು ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಭಾರತದ ಭದ್ರತೆ ವಿಚಾರದ ಮಾಹಿತಿಯನ್ನೇ ಈಕೆ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ಲು. ಹೀಗಾಗಿ ಇವಳನ್ನ ಪೊಲೀಸರು ಜೈಲ್ ಟೂರ್ಗೆ ಕರ್ಕೊಂಡು ಹೋಗಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಭದ್ರತಾ ಪಡೆ ದೊಡ್ಡ ಕಾರ್ಯಾಚರಣೆಯನ್ನೇ ಕೈಗೊಂಡಿತ್ತು. ಗಡಿಯಾಚೆಗಿನ ಶತ್ರುಗಳನ್ನ ಮಟ್ಟ ಹಾಕೋ ಮೊದಲು ನಮ್ಮ ದೇಶದ ಒಳಗಿರುವ ಶತ್ರುಗಳ ಹುಟ್ಟಡಗಿಸೋ ಕೆಲಸ ಆಗಿತ್ತು. ಹೀಗಾಗಿ ಕಾಶ್ಮೀರದಲ್ಲಿ ಉಗ್ರರು ಮತ್ತು ಅವರಿಗೆ ಬೆಂಬಲವನ್ನ ನೀಡಿದವರ ಹಲವು ಮನೆಗಳನ್ನ ಕೆಡವಲಾಗಿತ್ತು. ಸೇನೆ ನಡೆಸಿದ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಯಿತು. ಈಗಲೂ ಕೂಡ ಆ ಕೆಲಸ ಕಂಟಿನ್ಯೂ ಆಗಿದೆ. ದೇಶದ ಒಳಗಿರುವ ದ್ರೋಹಿಗಳನ್ನ ಸೆರೆ ಹಿಡಿದು ಬೆಂಡೆತ್ತಲಾಗ್ತಾ ಇದೆ. ಅದರ ಮುಂದುವರಿದ ಭಾಗವೇ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ. ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಈಕೆಯನ್ನ ಬಂಧಿಸಲಾಗಿದೆ. ಈ ಜ್ಯೋತಿ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳ ಜೊತೆಯಲ್ಲಿ ಸ್ನೇಹ ಬೆಳೆಸಿ ಭಾರತೀಯ ಸೇನೆಯ ಮಾಹಿತಿಯನ್ನ ನೀಡ್ತಾ ಇದ್ಲು ಎನ್ನುವ ಗಂಭೀರ ಆರೋಪ ಇದೆ. ಜ್ಯೋತಿಯ ಪಾಕಿಸ್ತಾನ ಪ್ರವಾಸ, ವಿವಾದಾತ್ಮಕ ಹೇಳಿಕೆಗಳು ಮತ್ತು ವಿದೇಶಿ ಅಧಿಕಾರಿಗಳ ಜೊತೆಗಿನ ಸಂಬಂಧ ಅನುಮಾನಕ್ಕೆ ಕಾರಣವಾಗಿದೆ. ಆಕೆ ವಿರುದ್ಧ ಅಧಿಕೃತ ರಹಸ್ಯ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜ್ಯೋತಿ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಪದೇ ಪದೇ ಪಾಕಿಸ್ತಾನ ಪ್ರವಾಸ, ಲಾಹೋರ್ ಅಂದ್ರೆ ಪ್ರೀತಿ, ಈ ರೀತಿ ಬರಹಗಳು, ಪಹಲ್ಗಾಮ್ ದಾಳಿ ಕುರಿತ ಅಭಿಪ್ರಾಯ ಇವಿಷ್ಟೇ ಅಲ್ಲ, ಪಾಕಿಸ್ತಾನ ಅಧಿಕಾರಿಗಳ ಜೊತೆಗಿನ ಸ್ನೇಹ, ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಯ ಜೊತೆ ಪ್ರೀತಿ, ಹೀಗೆ ಹಲವು ವಿಷಯಗಳಲ್ಲಿ ಅನುಮಾನಾಸ್ಪದ ನಡೆ ಕಂಡು ಬಂದ ಹಿನ್ನೆಲೆಯಲ್ಲಿ ಜ್ಯೋತಿ ಮಲ್ಹೋತ್ರಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ಯಾರು, ಈಕೆ, ಇವಳ ಹಿನ್ನೆಲೆ ಏನು? ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ, ಬನ್ನಿ. ಅಷ್ಟಕ್ಕೂ ಜ್ಯೋತಿ ಮಲ್ಹೋತ್ರಾ ಪರದೇಶದವಳಲ್ಲ. ನಮ್ಮ ದೇಶದ ಹರಿಯಾಣ ಮೂಲದ ಯೂಟ್ಯೂಬರ್. ಟ್ರಾವೆಲ್ ವಿತ್ ಜೋ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸ್ತಾ ಇರೋ ಈಕೆ ಹರಿಯಾಣದ ಹಿಸ್ಸಾರ್ ಮೂಲದವಳು. ಜ್ಯೋತಿ 3,77,000 ವೀಕ್ಷಕರನ್ನ ಯೂಟ್ಯೂಬ್ ನಲ್ಲಿ ಹೊಂದಿದ್ದಾಳೆ. ಜ್ಯೋತಿ ಮಲ್ಹೋತ್ರಾ ಸೇರಿ 6 ಮಂದಿಯನ್ನ ಈಗ ಬಂಧಿಸಲಾಗಿದೆ. ಇವರೆಲ್ಲರ ಮೇಲೆ ಭಾರತೀಯ ಸೇನೆಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರಹಸ್ಯವಾಗಿ ರವಾನಿಸ್ತಾ ಇದ್ದ ಆರೋಪ ಇದೆ. ದಿಲ್ಲಿಯ ಪಾಕಿಸ್ತಾನ ಹೈಕಮಿಷನ್ ನಲ್ಲಿರುವ ಎಹಾನ್ಸ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಅನ್ನ 2023ರಲ್ಲಿ ಜ್ಯೋತಿ ಸಂಪರ್ಕ ಮಾಡಿದ್ಲು. ಪಾಕಿಸ್ತಾನಕ್ಕೆ ಪ್ರವಾಸ ಹೋಗೋ ಸಂಬಂಧ ವೀಸಾ ಪಡೆಯೋಕೆ ಈ ಅಧಿಕಾರಿಯ ಜೊತೆಯಲ್ಲಿ ನಿರಂತರ ಸಂಪರ್ಕವನ್ನ ಬೆಳೆಸಿದ್ಲು ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ವ್ಯಕ್ತಿ ಪಾಕಿಸ್ತಾನದಲ್ಲಿ ಮಲ್ಹೋತ್ರಾಳ ಹ್ಯಾಂಡ್ಲರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಐಎಸ್ಐಗೆ ಜ್ಯೋತಿ ಪರಿಚಯ ಮಾಡಿಕೊಟ್ಟಿದ್ದ. ಚಂಡೀಗಢದ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯಲ್ಲಿ ಮೇ 16ರಂದು ಈಕೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜ್ಯೋತಿ ವಿರುದ್ಧ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿದೆ. ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ನ್ಯಾಯಾಲಯವು ಜ್ಯೋತಿಯನ್ನ 5 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಎಫ್ಐಆರ್ ಪ್ರಕಾರ ಜ್ಯೋತಿ ಮಲ್ಹೋತ್ರಾ 2 ಬಾರಿ ಪಾಕಿಸ್ತಾನ ಪ್ರವಾಸಕ್ಕೆ ಹೋಗಿದ್ಲು. ಪಾಕ್ ಪ್ರವಾಸದ ವೇಳೆ ಆಕೆಗೆ ಅಲಿ ಆಹ್ವಾನ್ ಎನ್ನುವ ವ್ಯಕ್ತಿ ತಂಗೋಕೆ ಸಕಲ ವ್ಯವಸ್ಥೆಯನ್ನ ಮಾಡಿದ್ದ. ಪಾಕ್ನ ಭದ್ರತಾ ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳನ್ನು ಕೂಡ ಭೇಟಿಯಾಗಿದ್ಲು. ಶಕೀರ್ ಮತ್ತು ರಾಣಾ ಶಹಬಾಸ್ ಎಂಬ 2 ಅಧಿಕಾರಿಗಳನ್ನ ಭೇಟಿಯಾಗಿದ್ದ ಈಕೆ ರಾಣಾ ಶಹಬಾಸ್ ಮೊಬೈಲ್ ನಂಬರ್ ಅನ್ನ ಜಟ್ವಾ ರಾಂಧವಾ ಎಂಬ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ಲು. ಈ 2 ಜೊತೆ ಜ್ಯೋತಿ ಮಲ್ಹೋತ್ರಾ ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ನಲ್ಲಿ ನಿರಂತರ ಸಂಪರ್ಕವನ್ನ ಹೊಂದಿದ್ಲು. ಈ ಮೂಲಕ ಭಾರತೀಯ ಸೇನೆಗೆ ಸೇರಿದ ಹಾಗೂ ಇತ್ತೀಚಿನ ಆಪರೇಷನ್ ಸಿಂಧೂರದ ಕುರಿತ ಸೂಕ್ಷ್ಮ ಮಾಹಿತಿಯನ್ನ ಈಕೆ ರವಾನೆ ಮಾಡಿದ್ಲು ಅಂತ ಆರೋಪಿಸಲಾಗಿದೆ. ಭಾರತದಲ್ಲಿ ಸಾಮಾನ್ಯ ಮಹಿಳೆ ಅಂತ ಇರ್ತಾ ಇದ್ದ ಈಕೆ ಪಾಕಿಸ್ತಾನಕ್ಕೆ ಹೋದ್ರೆ ಈಕೆಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಪಾಕಿಸ್ತಾನದಲ್ಲಿ ಪೊಲೀಸರ ರಕ್ಷಣೆಯೂ ಸಿಗ್ತಾ ಇತ್ತು. ಹೈ ಅಫಿಷಿಯಲ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಾ ಇದ್ಲು ಎಂಬುದು ತನಿಖೆಯಲ್ಲಿ ಗೊತ್ತಾಗಿದೆ. ಟ್ರಾವೆಲ್ ವ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಯೂಟ್ಯೂಬ್, ಇನ್ಸ್ಟಾಗ್ರಾಂನಲ್ಲಿ ಬಹಳ ಜನಪ್ರಿಯ. ಈ ವರ್ಷದ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಅನೇಕ ವಿಡಿಯೋಗಳನ್ನ ಕೂಡ ಪೋಸ್ಟ್ ಮಾಡಿದ್ದಳು. ಆಕೆ ಟ್ರಾವೆಲ್ ವಿತ್ ಜೋ ಎಂಬ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದಾಳೆ. ಇನ್ನು ಇನ್ಸ್ಟಾಗ್ರಾಂನಲ್ಲಿ ಈಕೆಯ ಐಡಿ ಟ್ರಾವೆಲ್ ವಿತ್ ಜೋವರ್. ಈ ಖಾತೆಗಳಲ್ಲಿ ನೋಮೋಡಿಕ್ ಲಿಯೋ ಗರ್ಲ್, ವಂಡರರ್ ಹರಿಯಾನ್ವಿ, ಪಂಜಾಬಿ ಮಾಡರ್ನ್ ಗರ್ಲ್ ವಿತ್ ಓಲ್ಡ್ ಐಡಿಯಾಸ್ ಅಂತ ಬರೆದುಕೊಂಡಿದ್ದಾಳೆ. ಅಂದ್ರೆ ಅಲೆಮಾರಿ ಲಿಯೋ ಹುಡುಗಿ,
ಹರಿಯಾಣವಿ ಮತ್ತು ಪಂಜಾಬಿ ಆಧುನಿಕ ಹುಡುಗಿ ಹಳೆಯ ಆಲೋಚನೆಗಳು ಅಂತ ಹೇಳಿಕೊಂಡಿದ್ದಾಳೆ. ಪಾಕಿಸ್ತಾನ ಅಲ್ಲದೆ ದೇಶದ ವಿವಿಧ ಪ್ರದೇಶಗಳು, ಇಂಡೋನೇಷಿಯಾ, ಚೀನಾ ಮತ್ತು ವಿವಿಧ ದೇಶಗಳಿಗೂ ಕೂಡ ಪ್ರಯಾಣವನ್ನ ಮಾಡಿದ್ದಾಳೆ. ಆದರೆ ಆಕೆಯ ಪಾಕಿಸ್ತಾನ ಪ್ರವಾಸದ ವಿಡಿಯೋಗಳು ಮುಖ್ಯವಾಗಿವೆ. ಆಕೆ 2 ತಿಂಗಳ ಹಿಂದಷ್ಟೇ ಕೆಲ ವಿಡಿಯೋಗಳನ್ನು ಹಾಕಿದ್ಲು. ತನ್ನ ವ್ಲಾಗ್ನ ಮೂಲಕ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ವಿಷಯಗಳನ್ನ ತೋರಿಸುವ ಪ್ರಯತ್ನವನ್ನ ಮಾಡಿದ್ದಾಳೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಕೆಗಿರುವ ಪ್ರಭಾವದಿಂದ ವಿದೇಶಿ ಏಜೆಂಟ್ಗಳು ಆಕೆಯನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡ್ರು ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಆ ವಿಡಿಯೋದಲ್ಲಿ ಆಕೆ ಅಟಾರಿ ವಾಘಾ ಗಡಿಯನ್ನ ದಾಟೋದು, ಲಾಹೋರ್ನ ಅನಾರ್ಕಲಿ ಬಜಾರ್ನಲ್ಲಿ ತಿರುಗಾಡೋದು, ಬಸ್ನಲ್ಲಿ ಪ್ರಯಾಣ ಮಾಡೋದು ಮತ್ತು ಪಾಕಿಸ್ತಾನದ ಅತಿ ದೊಡ್ಡ ಹಿಂದೂ ದೇವಾಲಯವಾದ ಕಟಾಸ್ ರಾಜ್ ದೇವಾಲಯಕ್ಕೆ ಭೇಟಿ ನೀಡೋದು ಎಲ್ಲವನ್ನ ತೋರಿಸಿದ್ದಾಳೆ. ಇನ್ನು ಇನ್ಸ್ಟಾ ಖಾತೆಯಲ್ಲಿ ಇಷ್ಕ್ ಲಾಹೋರ್ ಅಂತ ಉರ್ದು ಭಾಷೆಯಲ್ಲಿ ಬರೆದಿದ್ದಾಳೆ. ಲಾಹೋರ್ ಪ್ರೀತಿ ಎಂಬ ಅರ್ಥದಲ್ಲಿ ಈಕೆ ವಿಡಿಯೋಗಳನ್ನ ಮಾಡಿದ್ದಾಳೆ. ಪಾಕಿಸ್ತಾನದ ಆಹಾರದ ಬಗ್ಗೆ ವಿಷಯಗಳನ್ನ ಹಂಚಿಕೊಂಡಿದ್ದಾಳೆ. 2 ದೇಶಗಳ ಸಂಸ್ಕೃತಿಯನ್ನ ಹೋಲಿಕೆ ಮಾಡಿದ್ದಾಳೆ. ಇನ್ನು ಕಳೆದ ವರ್ಷ ಮಲ್ಹೋತ್ರಾ ಕಾಶ್ಮೀರಕ್ಕೆ ಭೇಟಿಯನ್ನ ಕೊಟ್ಟಿದ್ಲು. ಅಲ್ಲಿನ ವಿಡಿಯೋ, ಶ್ರೀನಗರದಿಂದ ಬನಿಹಾಲ್ಗೆ ರೈಲಿನಲ್ಲಿ ಪ್ರಯಾಣಿಸುವ ವಿಡಿಯೋಗಳನ್ನ ಸಹ ಹಾಕಿದ್ಲು. ಪಹಲ್ಗಾಮ್ ಭಯಾನಕ ದಾಳಿಯ ಬಗ್ಗೆ ಆಕೆ ಒಂದು ವಿಡಿಯೋವನ್ನ ಹಾಕಿದ್ಲು. ಆ ದಾಳಿಯಲ್ಲಿ 26 ಜನ ಪ್ರಾಣ ತ್ಯಾಗ ಮಾಡಿದ್ರು. ಭಾರತವು ಆಪರೇಷನ್ ಸಿಂಧೂರನ್ನ ಪ್ರಾರಂಭಿಸಿತು. ಈ ವಿಡಿಯೋಗೆ ಮೈ ವ್ಯೂಸ್ ಆನ್ ಪಹಲ್ಗಾಮ್ ಕಾಶ್ಮೀರ್, ಶಲ್ ವಿ ವಿಸಿಟ್ ಕಾಶ್ಮೀರ್ ಅಗೇನ್ ಅಂತ ಬರೆದುಕೊಂಡಿದ್ದಾಳೆ. ಅಂದ್ರೆ ಪಹಲ್ಗಾಮ್ ಕಾಶ್ಮೀರದ ಬಗ್ಗೆ ನನ್ನ ಅಭಿಪ್ರಾಯಗಳು, ನಾವು ಕಾಶ್ಮೀರಕ್ಕೆ ಮತ್ತೆ ಭೇಟಿ ನೀಡಬೇಕಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾಳೆ. ತನಿಖಾಧಿಕಾರಿಗಳು ಹೇಳುವ ಪ್ರಕಾರ ಮಲ್ಹೋತ್ರಾ 2023ರಲ್ಲಿ ವೀಸಾ ಪಡೆದು ಪಾಕಿಸ್ತಾನಕ್ಕೆ ಮೊದಲ ಬಾರಿಗೆ ಭೇಟಿಯನ್ನ ಕೊಟ್ಟಿದ್ಲು. ಅಲ್ಲಿ ಯಲಾನ್ಸ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಎಂಬ ಅಧಿಕಾರಿಯನ್ನ ಭೇಟಿಯಾಗಿದ್ಲು. ಆತನು ದೆಹಲಿಯ ಪಾಕಿಸ್ತಾನಿ ಹೈಕಮಿಷನ್ ನಲ್ಲಿ ಕೆಲಸ ಮಾಡ್ತಿದ್ದ. ಭಾರಿ ಸ್ನೇಹಿತರಾಗಿದ್ದರಿಂದ ಎಲಾನ್ಸ್ ಆಕೆಯನ್ನ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳೊಂದಿಗೆ ಪರಿಚಯಿಸಿದ್ದ. ಅಷ್ಟೇ ಅಲ್ಲದೆ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಲ್ಲಿ ಒಬ್ಬರೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ಲು. ಅವರೊಂದಿಗೆ ಇಂಡೋನೇಷ್ಯಾದ ಬಾಲಿಗೆ ಸಹ ಪ್ರಯಾಣವನ್ನ ಬೆಳೆಸಿದ್ದಳು ಅಂತ ಹೇಳಲಾಗಿದೆ. ಮಲ್ಹೋತ್ರಾ ದೊಡ್ಡ ಬೇಹುಗಾರಿಕೆ ಜಾಲದ ಭಾಗವಾಗಿದ್ಲು. ಇಂತಹ ಅನೇಕ ಜನರು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಹರಡಿಕೊಂಡಿದ್ದಾರೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಮೇ ತಿಂಗಳ ಆರಂಭದಲ್ಲಿ ಎಲಾನ್ಸ್ ನನ್ನ ಸ್ವಾಗತಾರ್ಹವಲ್ಲದ ವ್ಯಕ್ತಿ ಅಂತ ಹೇಳಿ ಮೇ 13, 2025ರಂದು ಭಾರತದಿಂದ ಹೊರಗೆ ಕಳುಹಿಸಲಾಯಿತು. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪಾಕಿಸ್ತಾನದೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನ ಕಡಿಮೆ ಮಾಡಿಕೊಂಡಿದ್ದರಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ.